ಯಾರ ನೀನು? ನಾನೇ. ನೀನು ಹೇಳಲ್ಲ ಅಂತ ನಂಗೆ ಗೊತ್ತು. ಯಾರು ನೀನು? ಇದು ಕೆಲಸ ಇದ್ದದ್ದು ಅಂತ. ನಾನು ಅಲ್ಲಿರುವವನು. ಎಲ್ಲಿ? ಅಲ್ಲಿ ಅಂದ್ರೆ ಇಲ್ಲಿ ದ್ವಾರದಲ್ಲಿ. ದ್ವಾರದಲ್ಲಿ? ಅಲ್ಲ, ಮತ್ತೆ ನೀನು ಯೋಚನೆ ಮಾಡೋದು ಬೇಡ. ಸಾಯುವುದರಿಂದ ನೀವು ಅಲ್ಲೇ ಹೊತ್ತು ಮತ್ತೆ ಇಲ್ಲಿ ಬರುವುದಿಲ್ಲ, ಗೊತ್ತಾಯ್ತು? ನಾನು ಎಲ್ಲಾದ್ರೂ ಇದ್ರು ಸಾಕು, ಸಾಯೋದ್ರಿಗೆ ಅಂತ ಅನುಮಾನ ಬೇಡ. ನಿನ್ನಿಂದ ಒಂದು ಕಾರ್ಯ ಆಗಬೇಕು. ನಾನು ಅಲ್ಲಿ ಆಚೆ ಈಚೆಗೆ ಮಾಡ್ತಾ ಇದ್ದೆ. ನಮ್ಮಲ್ಲಿ ಬಹಳ ಜನ ಆಚೀಚೆ ಮಾಡುವವರು ಇದ್ದಾರೆ. ಅದು ಯಾವುದು ಆಚೀಚೆ ಅಂದ್ರೆ ಎಂತದ್ದು? ಆಚೆ ಈಚೆಗೆ ನಿಮ್ಮ ಆಲೋಚನೆ ಎಂತದ್ದು? ಹಚ್ಚಾಕುವ ಇವ್ರ ಸುದ್ದಿ ಅವರಿಗೆ, ಅವ್ರ ಸುದ್ದಿ ಇವರಿಗೆ, ಇಬ್ಬರಿಗೂ ಜಗಳ ಪ್ರಾರಂಭ ಮಾಡಿ ದೂರಿಗೆ ನೋಡುದು. ಎಂತಂದು ಮಾತಾಡ್ತೀರಿ? ಅದೆಲ್ಲ ನಾ ಹೇಳಿ, ಆಚೆ ಈಚೆಗೆ ಮಾಡೋದು ಅಂದ್ರೆ ಒಳಗೆ ಬರುವವರನ್ನು ವಿಚಾರ ಮಾಡಿ ಒಳಗೆ ಬಿಡು, ಹೊರಗೆ ಹೋಗುವವರನ್ನು ತಪಾಸಣೆ ಮಾಡಿ ಹೊರಗೆ ಕಳಿಸು. ಯಾಕೆ ಒಳಗೆ ಬರುವವರು ನಮ್ಮವರೇ ಹೌದಾ ಅಲ್ವೋ? ಇಲ್ಲಿ ಏನಾದ್ರು ತೊಂದರೆ ಕೊಡ್ತಾರೆ ಹೇಗೆ? ಕೆಲವೊಮ್ಮೆ ಒಳಗೆ ಬಂದವರು ಗಲಾಟೆ ಮಾಡುವವರು ಇರ್ತಾರೆ. ಹಾಗಾಗಿ ವಿಚಾರ ಮಾಡಿಬಿಡಿ. ಹೊರಗೆ ಹೋಗೋರನ್ನು ತಪಾಸಣೆ ಮಾಡೋದು ಯಾಕೆ? ಒಳಗಿದ್ದು ಏನಾದ್ರು ತಗೊಂಡು ಹೋಗ್ತಾರೆ. ಕೈ ಕೊಟ್ಟರು ಅದ್ರ ಒಂದು ಮಾತು ಏನು ಇವತ್ತು ನೀವು ಮಾಡ್ಬೇಕಾದ್ದೇನು ಗೊತ್ತಾ? ಅರುಹಿಸು ಕೃಷ್ಣಗೆ. ಇವತ್ತು ಮಾತ್ರ ಜಾಗೃತನಾಗಿರ್ಬೇಕು. ಯಾಕೆ ಹೊಡಿಯ? ಯಾರೇ ಬಂದ್ರು ವಿಚಾರಿಸಿ ಒಳಗೆ ಬಿಡು. ಅವ ಬಂದ್ರೆ ಮಾತ್ರ ಬಿಡಬಾರ್ದು. ಹೌದು, ಅವನನ್ನು ಬಿಡುದಿಲ್ಲಪ್ಪ. ಇದು ಹೊಡಿಯ. ಅವ ಅಂದ್ರೆ ಯಾರು? ಯಾಕೆ ಕೂಡ್ತಿಂತೀಯ ನೀನು? ಇನ್ನು ಅವ ಅಂದ್ರೆ ಯಾರು ಅಂತ ಗೊತ್ತಿಲ್ವ? ಅವ ಅಂದ್ರೆ ಯಾರು? ಅವ ಅಂದ್ರೆ ಇವ. ಓ, ಅವ ಅಂದ್ರೆ ಇವ. ಈಗ ಗೊತ್ತಾಯ್ತು. ಅವ ಅಂದ್ರೆ ಇವ. ಯಾರು? ಇದು ಇವ ಅಂದ್ರೆ ಯಾರು? ಯಾರು ನಿನ್ನ ಹತ್ರ ಕೂತ್ಕೊಂಡು ಸಾಯ್ತು? ಅವ ಅಂದ್ರೆ ಇವ ಅಂತ ಹೇಳಿ. ಇವ ಅಂದ್ರೆ ಯಾರು ಅಂತ ಕರಿಯ. ಓ, ಅವ ಕುಪ್ಪಂತಮ್ಮ ಕರಿಯ. ಅವ ಕೊಟ್ಟು ಹೋಗಿ ತಡಿಯ ನಾ ಕುಪ್ಪನ ಕರಿಯ. ನಿಮ್ಮ ಸಣ್ಣ ಬುದ್ಧಿ. ನಾನು ಕುಪ್ಪ ನನ್ ಸಣ್ಣ ಬುದ್ಧಿಯ? ಅಲ್ಲ, ಅವರು ಸಣ್ಣ ಬುದ್ಧಿ, ನಿಮ್ ದೊಡ್ಡ ಬುದ್ಧಿ ಎಂದೆ. ಅವ ಬಂದ್ರೆ ಇವತ್ತು ಬಿಡಬಾರ್ದು. ಒಳಗೆ ಬಿಡಬಾರ್ದು, ಹೊರಗೆ ಬಿಡಬಾರ್ದು. ಹೌದು, ಬರದೆ ಹೋಗುದೇ ಇಲ್ಲ. ಹೌದಾ? ಅಯ್ಯೋ, ಇವತ್ತು 4ನೇ ದಿನ ಬರದೆ ಹೋಗ್ತಾರ. ಒಂದು ಮಾತು, ಏನು? ಬಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅದನ್ನೇನ್ ಮಾಡಿ ಹೇಳಿ. ನಿಲ್ಸಿದ್ರಾಯ್ತಲ್ಲ. ಹೌದು, ನಿಲ್ಲ. ಏನಾದ್ರೂ ಹೇಳಿಕ್ ಹೋದ್ರೆ ಆಗ ಅವ ತಾನು ಯಾರು ಅಂತ ಹೇಳ್ಬೋದು. ಹೇಳಿ ಹೋಗುದೇ. ಹೇಳು, ಮತ್ತೇನ್ ಮಾಡುದು ಕೇಳ್ತಾರೆ. ನಾ ಎಂತ ಅಂತೆ ಮನ್ಸಲ್ಲ ಹೇಳಿ ನೋಡು. ಅಲ್ಲ, ಕೃಷ್ಣ ಬಂದ ಹೇಳುದಲ್ಲ ಅವ್ರಿಗೆ. ನಿನಗೆ ಅದನ್ನೇ ಹೇಳ್ತಾರೆ. ಯಾವ ನಿಜ? ಓ, ಅಂದ್ರೆ ನನ್ನ ಪರೀಕ್ಷೆ ಮಾಡು. ಕೃಷ್ಣ ಇಲ್ಲಿ ಬಂದ ಅಂತ ಇಟ್ಕೊಳ್ಳಿ. ನಿಲ್ಲಲ್ಲಿ ವಜ್ರ ಕೆರೆಗೆ ಹೋಗ್ಬಿಡ್ಬೇಕು. ನಾನು ತೋರ್ಸ್ಕೊಂಡು ಯಾಕೆ ಹೇಳ್ತೀಯ? ನೀವೇ ಕೃಷ್ಣ ಬಂದ ಅಂತ ನಾನು ಬಂದ ಅಲ್ಲ ಬಂದ ಈಗ ಹೇಳ್ಬೇಕು. ಒಂದು ವೇಳೆ ಅವ ಒಳಗ್ ಬಂದ ಅಂತ ಆದ್ರೆ ಬಂದ್ರೆ ತಲೆ ಹೋಗುದು ನಿನ್ನದು ನೆನಪಿ. ನೋಡಿದ್ರ, ದೊಡ್ಡವರ ಮನೆಯಲ್ಲಿ ಯಜಮಾನ ಆಗಿ ಆದ್ರೂ ಹುಟ್ಟಬಹುದು, ಬಡವರ ಮನೆಯಲ್ಲಿ ನಾಯಿಯಾಗಿ ಹುಟ್ಟಬಾರ್ದು. ಎಂತದ ಯಾಕೆ ಅವ್ರು ಹೇಳಿ ಕೇಳಿದ್ರ ನೀವು? ಏನ್ ಹೇಳಿದ್ರು? ಒಳಗೆ ಬಂದ್ರೆ ಅವನಿಗೆ ಶಿಕ್ಷೆ ಇಲ್ಲ, ನಿನಗೆ ತಲೆ ಹೋಗ್ತದೆ ಅಂದ್ರಲ್ಲ. ಇರುದೊಂದೇ ತಲೆ, ನೋಡುವ ಏನಾಗ್ತದೆ.
ಪರ್ಯಾಯ ಸ್ವಸೂರಪ ಜಾಲ ಇಲ್ಲಿ ಹೋಗ ಬೆಂಕಿ ನಿವಾಸ ಮೊನ್ನೆವರೆ ದ್ವಾರಕ್ಕೆ ಸ್ಥಿತಿಗತಿ ಎಲ್ಲ ಸರಿ ಇತ್ತು. ಇವತ್ತೇ ತಗೊಂಡು ನೀವು ಅಲ್ಲ ಅಮಾಸಿ ಎತ್ತಾಯ್ತಾ ಎತ್ತಾಯ್ತಾ ನಿವಾಸ ಸಣಬುದ್ಧಿ ಸಣಬುದ್ಧಿ ಇವತ್ತೇನೋ ಆದಷ್ಟು ಹೌದು ನಿನ್ನ ಯಾರಿಗೆ ಹೊಡಿ ಮೊದಲು ಪೆನ್ ತೋರಿಸ್ಕೊಂಡು ಇಟ್ಕೊಂಡೆ, ಹೌದು ಆಮೇಲೆ ಬಾಯಿಗೆ ಬಂದಾಗ ಬರೆಯುವುದಕ್ಕೆ ಆರಂಭಿಸ್ತೀನಿ. ನಿಜ. ಈಗ ಆಗಲ್ಲ, ಖಾಲಿ ಬಿದ್ದು ಕೈ ಮುಗಿತೀನಿ, ನಮಸ್ಕಾರ ಮಾಡ್ತೀನಿ. ನೀವು ನನ್ನ ಪಾಲಿಗೆ ಸಣ್ಣ ಬುದ್ಧಿಗಳಲ್ವ? ಅಂದ್ರೆ ನಿಮ್ಮ ಅಣ್ಣ ದೊಡ್ಡ ಬುದ್ಧಿ, ಸರಿಯಪ್ಪ, ನೀವು ಸಣ್ಣ ಬುದ್ಧಿಗಳು. ಸರಿ. ಈಗ ನಾನು ಹೇಳಿದ ಈ 4 ಮಾತು ನಾನಾಗಿ ಹೇಳಿದ್ದಲ್ಲ. ನಿನ್ ಮೈ ಮೇಲೆ ಏನು ದೆವ್ವ ಬಂದಿತ್ತ? ನಾನು ಮಾತಾಡ್ತೀನಿ. ಭೂತ ಬಂದ್ರೆ ಹೀಗೆ ನಿಂತ್ಕೊಂಡು ಮಾತಾಡ್ತಾನ ಹೀಗಾಗುದಿಲ್ಲ. ಹೇಳಿಕ್ ಬರುವುದಿಲ್ಲ, ಕಾಲ ಬದಲಾದಕ್ಕೆ ಭೂತನು ಅದ್ರ ರೀತಿ ಶಾಂತವಾಗಿ ಮಾತಾಡಿದ್ದು. ಭೂತ ಬಂದಿದ್ದಲ್ಲ ಮಾರಾಯ. ಮತ್ತೆ ಅಂತ ಆಯ್ತಾ? ಈಗಿನ ನನ್ನ ಸರದಿಗೆ ನಾನು ಬರುವ ಹೊತ್ತಿಗೆ ನಿಮ್ಮಣ್ಣ ಯಾರಲ್ಲಿ ಅಂತ ಕೇಳಿದ್ರು. ಆಚೀಚೆಗೆ ನೋಡಿದೆ, ಯಾರು ಇರಲಿಲ್ಲ. ನಾನೇ ಒಳ ಹೊಕ್ಕೆ. ಸರಿ, ಆಗ ಎಲ್ಲಿರುವವ ಕೇಳಿದೆ. ನೀನೇ ಬೇಕಾಗಿತ್ತು. ಅಂದ್ರೆ ನಿನಗಾಗೆ ಕರೆದದ್ದು ಅಂತ ಆಯ್ತು. ಹೌದು. ಯಾಕೆ ಏನು ಕೇಳಿದಾಗ ಹೇಳಿದ್ರು, ಯಾರನ್ನು ಬೇಕಾದ್ರು ಒಳಗೆ ಬಿಡು, ಅವನನ್ನು ಬಿಡಬೇಡ. ಅವಂದ್ರೆ ಯಾರು ಕೇಳಿ, ಇವ ಅಂದ್ರೆ ಯಾರು ಕೇಳಿ ತಿಳಿಸ್ಕೇಳ್ಬೇಕು. ಆಗ ಹೇಳಿದ್ರು, ಕರಿಯ ಬಂದ್ರು ಬಿಡಬೇಡ ಅಂತ. ಹೌದು. ನೀನು ಅದೇ ಅಂತ ಇದ್ದಿದ್ದೆ. ಆಗ ಕೇಳಿದೆ ನಾನು, ಕರಿಯ ಬಂದು ಹೋಗಿದ್ದಾನೆ ಅಂತೆ. ನನ್ನ ತಮ್ಮ ಅವ್ರು ಹಾಗೆ ನಿಮ್ಮನ್ನು ಕರೀತಾರೆ ಅಂತ ಗೊತ್ತಾದದ್ದೇ ನನಗೆ ಇವತ್ತು. ಅಪರೂಪಕ್ಕೆ ನನ್ನ ಕರೀತಾರೆ. ಹೌದು, ಅಪರಾಧ ಅಲ್ಲ, ಬೇಸರವೂ ಅಲ್ಲ ಬಿಡಿ. ಬಿಡಿ. ನಾನು ಹೇಗಿದ್ದೇನೆ ಆ ಕರೆಯುವುದು. ಆಮೇಲೆ ಹೇಳಿದ್ರು, ಅವನು ಒಮ್ಮೆ ಇವತ್ತು ಬರ್ಲಿಕ್ಕಿಲ್ಲ, ಬಂದ್ರೆ ನೀವು 4 ಮಾತು ಹೇಳಿದೆ. ಏನು? ಒಂದು ಅವನನ್ನು ತಡೆದು ನಿಲ್ಲಿಸಬೇಕು. ಆಮೇಲೆ ಗೊತ್ತಿಲ್ಲದ ನೀವು ನೀನಾಗಿ ಹೇಳಿದ್ದಲ್ಲ, ಅಣ್ಣ ಹೇಳಿದ್ದಲ್ಲ, ನೀನು ಹೇಳಿ. ಹೌದು. ಆದ್ರೆ ವಿಚಾರ ಮಾಡು, ನನ್ನ ಅಣ್ಣನ ಸ್ವಭಾವವನ್ನು ನೀನು ಅರಿಯದೆ ಹೋದವ. ಈಗ ಒಮ್ಮೆ ಸಿಕ್ಕಿದರೆ ನಿನ್ನ ಹತ್ರ ಕೃಷ್ಣನನ್ನು ಒಳಗೆ ಬಿಡಬೇಡ ಅಂತ ಹೇಳಿದವ. ಹೇಳಿದ್ರು. ಒಂದು ವೇಳೆ ನೀನು ನನ್ನನ್ನು ಒಳಗೆ ಬಿಡ್ಲಿಲ್ಲ ಅಂತ ಆದ್ರೆ ಸಂಜೆ ಆದ್ಮೇಲೆ ನಿನ್ನನ್ನು ಕರೆದು ನನ್ನ ತಮ್ಮ ಬಂದ್ರು ಒಳಗೆ ಬಿಡದೆ ಇರುವುದಷ್ಟು ದೊಡ್ಡ ಅಧಿಕ ಪ್ರಸಂಗಿ ನೀನಾದೆ ಅಂತ ಕೇಳಿದ್ರು. ಕೇಳಿ ಯಾವುದು ವಿಚಾರ ಮಾಡು, ದೊಡ್ಡವ್ರ ಮನೆ ವಿಷಯ. ಬೆಳಗ್ಗೆ ಆಡಿದ ಮಾತು ಮಧ್ಯಾಹ್ನ ಮೇಲೆ ಆಡುವುದಿಲ್ಲ, ಮಧ್ಯಾಹ್ನ ಮೇಲೆ ಆಡಿದ ಮಾತು ರಾತ್ರಿ ಆಡುವುದಿಲ್ಲ. ಹೌದು, ಅದೊಮ್ಮೆ ಹಾಗೆ. ಈಗ ಏನು ಮಾಡುದು? ಒಂದು ಮತ್ತೊಂದು ಹೇಳಿದ್ದಾರೆ. ತಮ್ಮನ ಮೇಲೆ ಅಷ್ಟು ಪ್ರೀತಿ ಉಂಟು ಅಲ್ಲ, ಪ್ರೀತಿ ಹೌದು ಮಾರಾಯ. ನಿಮ್ಮನ್ನು ನಾನು ಒಮ್ಮೆ ಒಳಗೆ ಬಿಟ್ಟು ನಿಮಗೆ ಶಿಕ್ಷೆ ಇಲ್ಲ ಅಂತ. ನನಗೆ ಶಿಕ್ಷೆ ಇಲ್ವಾ? ಆಯ್ತಲ್ಲ, ಮತ್ತೆ ಯಾರಿಗೆ ಗೊತ್ತಾಯ್ತದೆ. ಸ್ವಲ್ಪ ಗಮನಿ. ನೀವು ಒಳಗೆ ಹೋದ್ರು ನಾನು ಮೇಲೆ ಹೋಗ್ತೇನೆ. ಆಯ್ತಲ್ಲ, ಬದುಕಲ್ಲಿ ಬೇಕಾದದ್ದು ಅಲ್ವಾ, ಮೇಲೆ ಹೋಗು, ಆದಷ್ಟು ಬೇಗ ಹೋಗು. ಎಲ್ಲ ಸೇರಿ ನನ್ನನ್ನು ಮ್ಯಾಲ್ ಕಳಿಸೋ ಯೋಚನೆ ಮಾಡಿದ್ರು ನೀವೆಲ್ಲ. ಯಾಕೆ ಮೇಲೆ ಹೋಗುದು ಅಂದ್ರೆ ಅಂತಸ್ತಿನಲ್ಲ ಅಲ್ಲ, ಮತ್ತೆ ಈ ಲೋಕವನ್ನೇ ಬಿಟ್ಟು ಮೇಲೆ ಕಳಿಸ್ತಾರಂತೆ. ತಲೆ ತೆಗಿತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಕೃಷ್ಣ ಒಳಗೆ ಬಂದ ಅಂತ ಆದ್ರೆ ನಿನ್ನ ತಲೆ ತೆಗಿತೇನೆ ಅಂತ ಹೇಳಿದ್ದಾರೆ. ಹೌದು. ವಿಚಾರ ಮಾಡು. ಒಂದು ಉಪಕಾರ ಮಾಡಿ, ಏನು? ನನ್ನ ತಲೆ ಉಳಿಸೋದಕ್ಕಾಗಾದ್ರೂ ನೀವು ಒಳ ಬಂದು ಹೋಗ್ಬೇಡಿ. ಆಗಲ್ಲ, ನಿನ್ನ ತಲೆ ಉಳಿಸುವ ಕುರಿತಾಗಿ ನಾನು ಯೋಚನೆ ಮಾಡ್ತಾ ಇದ್ದದ್ದು. ನಾ ಒಳಗೆ ಹೋಗದೆ ಇರುವುದಲ್ಲ. ಈಗ ನಾನು ಒಳಗೆ ಹೋಗ್ಬಾರ್ದು, ನೀ ಮತ್ತೆ ಬರಬಾರ್ದು ಅಂತ ಹೇಳಿದ್ದಾನ. ಈಗ ನಾ ಇಲ್ಲಿ ಬಂದಿದ್ದೇನೆ. ಹೌದಾ? ಹೋಗು, ಒಳಗೆ ಹೋಗು. ಅಣ್ಣನಲ್ಲಿ ಹೇಳು, ನಂದ ಕಂದ ಮುಕುಂದ ಶ್ರೀ ಕೃಷ್ಣ ಬಂದಿದ್ದಾನೆ, ನಿನ್ನಂದ ಕಾಣ್ಬೇಕಂತ ಅಂತ ಹೇಳು. ಆಯ್ತಲ್ಲ, ಸುಲಭ ಆಗುತ್ತಲ್ಲ. ಸರಿ ಆಯ್ತು. ಅವ್ರು 4 ಹೇಳಿದ್ರು, ಈಗ ನೀವು 4 ಹೇಳಿದ್ರಿ. 4 4 8 ಆಯ್ತು. ಒಟ್ಟು ನೀವು ಅಣ್ಣ ತಮ್ಮ ಸೇರಿ ನನ್ನೊಂದು 8 ಮಾಡ್ತೀರಾ? ನಿನ್ನೆಲ್ಲ ಹಾಗಲ್ಲ, ಮತ್ತೆ ಮಾಡ್ಲಿಕ್ಕಾಗುತ್ತಲ್ಲ. ಅದ್ರ ಮೊದಲೇ ನಾನು ಆದ್ರೂ ಒಂದು ಕೆರೆ ಹಾಕ್ತೇನೆ, ಹಾಕ್ಬೇಡಿ. ನೀವು ಒಳಗೆ ಬಂದು ನಾ ಮೇಲೆ ಹೋಗ್ತೇನೆ, ಈ ಕಡೆ ಎಲ್ಲ ಬಂದು ಮಾತಾಡಿಸ್ಬೇಕಾಗ್ತದೆ.
ಅವನ ಮನೆಯಿಂದ ಬಂದು ಯಾಕೆ ಇದು ದ್ವಾರದಲ್ಲಿ ಅವರು ಬಂದಿದ್ದಾರೆ. ಅವರು ಅಂದ್ರೆ ಯಾರು? ನಾನು ಇರುವಾಗ ಮತ್ತೆ ಬಹುವಚನ ಅವರು ಅಂದ್ರೆ ಇವರು ಯಾರ? ಇದು ದ್ವಾರದಲ್ಲಿ ಕಿರಿರಾಯರು. ಕಿರಿರಾಯರು ಯಾರ ಹಾಗಂದ್ರೆ? ನೀವು ಹಿರಿಯಾಯರು, ನಮ್ಗೆ ಅವ್ರು ಕಿರಿರಾಯರು. ನಿಮ್ ತಮ್ಮ ಕೃಷ್ಣ ಅದೇ ಅವರೇ ಅವರೇ ಬಂದಿದ್ದಾರೆ. ಏನಾಯ್ತು ಹೇಳಿ? ಅವರು ಒಂದು ಮಾತು ಹೇಳಿದ್ದಾರೆ. ನಂದ ಕಂದ ಮುಕುಂದ ಶ್ರೀ ಗೋವಿಂದ ಬಂದಿದ್ದಾನೆ, ಒಳಗೆ ಬರ್ಬೋದು ಅಂತ ಹೇಳಿ. ನೀನು ಹೋದಾಗ ತಾಡಿದೆಯೋ ಇಲ್ವೋ? ತಡೆದಿದ್ದೆ. ಏನಾಯ್ತು? ತಡೆದಿದ್ದೆ ಅಂದ್ರೆ ಹೇಗೆ? ನಿಲ್ಲಲ್ಲಿ ನಿಲ್ಲಲ್ಲಿ ಯಾರನ್ನ ನೀನೆ ನೋಚಲ ನಿನಾಸ ಅಂತ ಹೇಳಿ. ಯಾರು ಬಂದಿದ್ದಾರೆ ಅಂತ? ಕಿರಿರಾಯರು ಬಂದಿದ್ದ. ಒಂದು ಮಾತು ಕೇಳ್ತೇನೆ, ಏನ್ ನೋಡಿ? ನಿನ್ಗೆ ಅಶನ ಕೊಡುವವ್ರು ಯಾರ? ನೀವೇ. ನಿನಗೆ ವಸನ ಕೊಡುವವ್ರು ಯಾರ? ನೀವೇ. ನಿನಗೆ ಮದುವೆ ಮಾಡಿಸಿದವ್ರು ಯಾರ? ನೀವೇ. ಆಮೇಲೆ ನಿನಗೆ ಮನೆ ಕಟ್ಸ್ಕೊಟ್ಟವ್ರು ಯಾರ? ಅಯ್ಯೋ ನೀವೇ. ಹುಚ್ಚ ನೀವೇ.